ನಾಡಿನ ಎಲ್ಲ ಜನರು ಕೂಡ ಈ ದಸರಾ ಹಬ್ಬದ ಆಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ. ಈ ಒಂದು ಆಚರಣೆ ಧಾರ್ಮಿಕವಾಗಿ ಬಹು ಪುರಾತನ ಕಾಲದಿಂದಲೂ ಕೂಡ ನಮ್ಮ ಜೊತೆಯಲ್ಲೇ ಬಂದಿದೆ. ನಾವು ಕೂಡ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾಡಿನ ಎಲ್ಲ ಜನರು ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಈ ದಸರಾ ವೈಶಿಷ್ಟ್ಯ ಆಯಾ ಊರಿನ ಗ್ರಾಮ ದೇವತೆಗಳನ್ನು ಗ್ರಾಮದ ಒಳಿತಿಗಾಗಿ ಬನ್ನಿ ಮುಡಿಯೋ ಕಾರ್ಯಕ್ರಮ ಅಂತೇಳಿ ಮಾಡ್ತಾರೆ. ಈ ಬನ್ನಿ ಮುಡಿಯೋ ಕಾರ್ಯಕ್ರಮಕ್ಕೆ ಗ್ರಾಮ ದೇವತೆಗಳನ್ನು ಕರ್ಕೊಂಡೋಗಿ ಅವುಗಳ ಮೂಲಕ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ನಾಳೆನೂ ಕೂಡ ಹೊಸದುರ್ಗ ನಗರದ ಗ್ರಾಮ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿಯವರ ಬನ್ನಿ ಮುಡಿಯೋ ಕಾರ್ಯಕ್ರಮ ಹೊಸದುರ್ಗ ನಗರದಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಬಹು ಹಿಂದಿನ ಕಾಲದಿಂದಲೂ ಇದೆ. ನಗರದ ಎಲ್ಲ ದೇವತೆಗಳನ್ನು ಕೂಡ ಕರ್ಕೊಂಡು ತಹಸೀಲ್ದಾರರು ಮತ್ತು ಸ್ಥಳೀಯ ಪುರಸಭಾ ಅಧ್ಯಕ್ಷರು ಶಾಸಕರನ್ನು ಒಳಗೂಡಿ ಎಲ್ಲರೂ ಕೂಡ ಹೋಗಿ ಬನ್ನಿ ಮುಡಿತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ನಾಳೆನೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಆಚರಣೆ ನಾಡಿನ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ನಾಡಿನ ಎಲ್ಲ ಜನರು ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಈ ಹಬ್ಬಕ್ಕೆ ನಾವು ವೈಯಕ್ತಿಕವಾಗಿ ನನ್ನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಾಡಿನ ಎಲ್ಲ ಜನರಿಗೂ ಕೂಡ ಒಳ್ಳೆಯ ಮಳೆ ಬೆಳೆ ಸಮೃದ್ಧವಾದ ಅವಕಾಶಗಳನ್ನು ಭಗವಂತ ಕರುಣಿಸಿಕೊಡ್ಲಿ ಅಂತ ಈ ಸಂದರ್ಭ ಭಗವಂತನೂ ಕೂಡ ಪ್ರಾರ್ಥನೆ ಮಾಡಿ, ಅದ್ರ ಜೊತೆಗೆ ಹಿರಿಯ ತಾಲೂಕಿನ ಆರನಕಣಿವೆ ರಂಗನಾಥ ಸ್ವಾಮಿ ದೇವಸ್ಥಾನದ ಹಬ್ಬ ಕೂಡ ಶುಕ್ರವಾರ ನಡೆಯಲಿದೆ. ಆ ಒಂದು ಜಾತ್ರೆಗೂ ಕೂಡ ನಾಡಿನ ಎಲ್ಲ ಜನರು ಕೂಡ ರಂಗನಾಥ ಸ್ವಾಮಿ ಹೋಗ್ತಕ್ಕಂಥ ಪದ್ಧತಿ ಇದೆ. ಇದು ಮಾಡ್ಕೊಂಡ್ರೆ ಹಾವು ಚೇವಣಿ ಹಾವು ಕೂಡ ಮನೆ ಸುತ್ತಮುತ್ತ ಬರೋದಿಲ್ಲ ಅಂತ ಒಂದು ಕಟ್ಟುನಿಟ್ಟಾದ ಅರಿಕೆ ರಂಗನಾಥ ಸ್ವಾಮಿ ನಡೆಸ್ಕೊಂಡು ಬಂದಿದ್ದಾನೆ. ನಾಡಿನ ಎಲ್ಲಾ ಜನರು ಕೂಡ ಒಂದು ಅರಿಕೆ ಮಾಡ್ಕೊಳ್ತಕ್ಕಂಥ ಪದ್ಧತಿ ಸಂಪ್ರದಾಯಬದ್ಧವಾಗಿದೆ. ಬಹಳ ಸಂಪ್ರದಾಯವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ರಂಗನಾಥ ಸ್ವಾಮಿ ಹಬ್ಬ ಕೂಡ ಯಶಸ್ವಿಯಾಗಿ ಆಗ್ಲಿ. ಈ ನಾಡಿನ ಜನರೆಲ್ಲರೂ ಕೂಡ ಮೈಸೂರು ದಸರಾವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾತೆ ಚಾಮುಂಡೇಶ್ವರಿಯರ ಅಂಬಾರಿ ಉತ್ಸವವನ್ನು ಆಚರಣೆ ಮಾಡ್ಲಿಕ್ಕೂ ಕೂಡ ಹೋಗ್ತಾರೆ. ನಾಡಿನ ಶ್ರೀ ಮಾತೆ ಚಾಮುಂಡೇಶ್ವರಿ ದೇವಿ ನಾಡಿನ ಎಲ್ಲರಿಗೂ ಕೂಡ ಈ ಒಳ್ಳೇದು ಮಾಡ್ಲಿ ಅಂತೇಳಿ ಈ ಸಂದರ್ಭ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ.